ಬೆಂಟಿ ನದಿ ಜೋಡಣೆ ಭಾಳ ಬರೇ 20 ಕಿಲೋಮೀಟರ್ ಅಂತರದಾಗ ಐತಿ. ಅದು ಆಲ್ರೆಡಿ ಮೊನ್ನೆ MP ಅವರು ಬಂದಾಗ ಅವ್ರು ಹೇಳಿದ ಪ್ರಕಾರ ಆಲ್ರೆಡಿ 2 ನದಿ ಒಳಗೆ ಇರುವಂಥ ನಮ್ಮ ಕರ್ನಾಟಕದ ಕೂಡೈತಿ ಒಪ್ಪಿಗೆಂಡ. ಇವರಿದ್ದಾಗ 2021 ಅನುಮತಿ ಸಿಕ್ಕಂತೂ ಕಾರಣದಿಂದ ನಿಂತುತ್ತೆ. ಈಗ ಈ ಅಧಿವೇಶನದೊಳಗೆ ನಮ್ಮೆಲ್ಲ ಶಾಸಕರು ಬರೀ ಮೊನ್ನೆ ಮಾತಾಡಿದ್ರೆ ಬೆಳಗಾವಾಗ ಇದನ್ನು ಅನುಷ್ಠಾನಕ್ಕೆ ತರಲಿ ಅಂತೇಳಿ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಅವರು ಅಲ್ಲಿ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಟುಕೊಂಡು ಶಾಸಕರ ಪ್ರತಿ ತಾಲೂಕಿನ ಎಲ್ಲ ಶಾಸಕರ ಮನೆ ಮುಂದೆ ನಮ್ಮ ತಾಲೂಕಾ ಸಮಿತಿಯವರು ಅವತ್ತು 1 ದಿನದ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಅವ್ರಿಗೆ ಆ ಮನವಿನ ಇಲ್ಲಿ ನಾವು ಕುತ್ಕೊಳ್ಳೋ ಸುದ್ದಿ ಅಲ್ಲಿ ಬೆಂಗಳೂರಿಗೆ ಮುಡ್ಸೋಕೆ ನಿಮ್ಮ ಸಹಾಯ ಇರ್ತೈತಿ ಮತ್ತು ಅವ್ರಿಗೆ ಮುಟ್ತದೆ ಸುದ್ದಿ. ಅವರು ಅದನ್ನು ಪ್ರಶ್ನೆ ಮಾಡಿ ಅಲ್ಲಿ ನಮಗೆ ಅವ್ರಿಗೆ ಅನುಕೂಲ ಆಗೋ ಸಂಬಂಧ ನಾವು ಈ ಹೋರಾಟ ಹಾಕೀವಿ. ಇದು ಫಸ್ಟ್ ಪೇಜ್. ಇದ್ರೊಳಗೆ ಅವ್ರು ಏನಾದ ಈ ವಿಷಯ ಎತ್ತಲೇ ಇಲ್ಲ, ಸರಿಯಾಗಿ ಆಗಲೇ ಇಲ್ಲ ಅಂತ ಮುಂದಿನ ದಿನಮಾನದಾಗ ನಮ್ಮ ಹೋರಾಟವನ್ನು ಬದಲಿ ಮಾಡ್ತೀವಿ. ಈಗ ಅದನ್ನು ಇವತ್ತು ಮಾತಾಡೋಣ. ಅವತ್ತಿನ ಪ್ರತಿಭಟನೆಯನ್ನು ಅವತ್ತಿನ ವಿಚಾರವಾದ ಮೇಲೆ ಸರ್ಕಾರ ಹೆಂಗೆ ನಡ್ಕೊಂತೈತಿ ಅಂತ ನೋಡಿ ಮುಂದಿನ ತೀರ್ಮಾನಗಳನ್ನು ನಾವೆಲ್ಲ ಸಂಘಟನೆಯವರು ಸೇರ್ಕಿರ್ತೀವಿ. ಇದಕ್ಕೆ ನಾವು ಪ್ರೀತಿಯಿಂದ ಆಹ್ವಾನ ಕೊಡ್ತೀವಿ. ಎಲ್ಲ ಮಠಾಧೀಶರು, ಸಾಹಿತಿಗಳು, ಪ್ರಗತಿಪರ ಸಂಘಟನೆಗಳು, ನ್ಯಾಯವಾದಿಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಒಕ್ಕೂಟ, ನೌಕರರ ಸಂಘಟನೆ, ಅವೆಲ್ಲರಿಗಿಂತ ಮುಖ್ಯವಾಗಿ ತಾವೇನು ಪತ್ರಕರ್ತರಿದ್ದೀರಿ ತಮ್ಮದ ನಮಗೆ ಸಪೋರ್ಟು ಬಹಳ ಮುಖ್ಯ ಐತಿ. ನೀವೆಲ್ಲರೂ ನಮ್ಮ ಜೊತೆಗೆ ಧ್ವನಿ ಕೂಡಿಸ್ರಿ. ನಾವು ನೀವು ಸೇರಿ ಬೇಡತಿ ವರದಾ ನದಿ ಜೋಡಣೆ ಆಗೋದ್ರಿಂದ ಸಮಗ್ರ ನೀರಾವರಿಯನ್ನು ನಮ್ಮ ಜಿಲ್ಲೆಗೆ ಮಾಡ್ಬೋದು, ಅನ್ನದಾತರನ್ನು ಬದುಕಿಸ್ಬೋದು. ಅದಕ್ಕೆ ನಾವೆಲ್ಲರೂ ಸೇರಿ ನಮ್ಮೆಲ್ಲ ಶಾಸಕರ ಮೇಲೆ ಒತ್ತಡ ಹಾಕೋಣ ಅಂತ ನನ್ನ ವಿನಂತಿ. ನಾಮಕಾವಸ್ಥೆ ಆಗೈತಿ. ಎಲ್ಲಿ ಸರಿಯಾದ ಸಬ್ ಚಾನಲ್ಗಳನ್ನು ಮಾಡಿಲ್ಲ, ಮೈನರ್ಗಳು ಎಲ್ಲಿ ಆಗಿಲ್ಲ. ನಮಗೇನು ಕೊಡ್ಬೇಕಾಗಿತ್ತು, ಎಷ್ಟು TMC ನೀರು ಕೊಡ್ಬೇಕಲ್ಲ, ಅದನ್ನು ಒಮ್ಮಿನೂ ಹಂಚ್ತಾ ಇಲ್ಲ. ಏನೋ ಒಂದು ಕಾರಣಕ್ಕಂತ ಎಲ್ಲೋ ಒಂದು ಹತ್ರ ಕ್ಯಾನಲ್ ಹೊಡಿತೈತಿ, ಆ ರಿಪೇರಿ ಮಾಡೋದಾಗ ಆ ವರ್ಷ ಹೋಗತ್ತೆ. ಈ ಬೇಸಿಗೆಯಾಗಿನ ಶೀಘ್ರವಾಗಿ ಆ ಎಲ್ಲ ಕೆಲಸಗಳನ್ನು ಕೈಗೆತ್ತಿಕೊಂಡು ಏನು ನಮ್ಮ ಜಿಲ್ಲೆಗೆ ನೀರಾವರಿ ಮಾಡೋಕ್ಕಾಗತ್ತಲ್ಲ, ಮಾಡೋಕ್ಕೆ ಸಾಧ್ಯ ಐತಿ. ಅದನ್ನು ಅಷ್ಟನ್ನು ಮಾಡೋಕ್ಕೆ ಪೂರ್ತಿ ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ಹಕ್ಕಿನ ಏನು ನೀರು ಹರಿಸ್ಬೇಕು, ಆ ನೀರನ್ನು ಅಪ್ಪರ್ ತುಂಗಾ ಕಾಲುವೆಯಿಂದ ನಮ್ಮ ರೈತರಿಗೆ ಹರಿಸಿದರೆ ಒಂದು ಸೈಡ್ ಗಂಟಾಳಿ, ಹಿರೇಕೆರೆ, ಲಾಣೆಬೆನ್ನು ಮತ್ತು ಹಾವೇರಿ ಮಠನೂ ಅಪ್ಪರ್ ತುಂಗಾ ನೀರು ಬಂದ್ರೆ ಬೇಡ್ತಿ ವರದಾ ಆಗೋದ್ರಿಂದ ಇಲ್ಲಿ ಹಾನಗಲ್, ಸಿಗ್ಗಾಂವ್, ಸವಣೂರು ಮತ್ತು ಹಾವೇರಿ ಮೇಲೆ ಹಚ್ಚಿನ ನಮಗೆ ಉಪಯೋಗ ಆಗ್ತದೆ. ಭಾಳ ಅಂದ್ರೆ ಬ್ಯಾಡಿಗೆ ಉಳಿತೀವಿ ನಾವು. ನಮ್ಗೆ ಯಾವ ಚಾನಲ್ ಬಂದು ಮುಟ್ಟಲ್ಲ, ಯಾಕಂದ್ರೆ ಭಾಳ ಎತ್ತರದಾಗತ್ತೀವಿ. ಅವೆರಡು ನದಿ ಹರಿದ್ರೆ ಸಾಕು ನಮ್ಮ ಅಂತರ್ಜಲ ಹೆಚ್ಚಾಕತಿ. ಮತ್ತು ಲಿಫ್ಟ್ ಇರಿಗೇಷನ್ ಮುಖಾಂತರ ಮುಂದಿನ ದಿನಮಾನದ ಬ್ಯಾಡಿಗೆ ತಾಲೂಕು ಮುಟ್ಟಬಹುದು. ದಶಮಾನಗಳಲ್ಲಿ ನಾವು ಬೆಳೆಯನ್ನು ಕಳ್ಕೊಳ್ತಾನೆ ಬಂದ್ವಿ. ಆದರೆ 20 ವರ್ಷದ ಒಂದು ಹೋರಾಟ ಸರ್ಕಾರದ ಇಚ್ಛಾಶಕ್ತಿ ಪತ್ತೆಯಿಂದ ರೈತರ ಭೂಮಿಗೆ ನೀರಾವರಿಯನ್ನು ಒದಗಿಸುವುದರ ಮೂಲಕ ಒದಗಿಸದೇ ಇರೋದ್ರಿಂದ ಇವತ್ತು ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ನಮಗೆ ಏನೂ ಕೊಡೋದು ಬೇಡ ಸರ್ಕಾರ. ನದಿ ಜೋಡಣೆ ಮಾಡಿ ವರದಾ ಮತ್ತು ಬೇಡ್ತಿ ನದಿಗಳನ್ನು ಜೋಡಣೆ ಮಾಡಿ ಅತಿ ಕಡಿಮೆ ಖರ್ಚಲ್ಲಿ ಆಗ್ತಕ್ಕಂಥ ನೀರಾವರಿ ಯೋಜನೆ ಇಡೀ ಜಿಲ್ಲೆಯ 8 ತಾಲೂಕಿಗೂ ಕೂಡ ನೀರನ್ನು ಒದಗಿಸ್ತಕ್ಕಂಥ ಒಂದು ಅತ್ಯುತ್ತಮ ಯೋಜನೆ ಆಗಿರೋದ್ರಿಂದ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ಕೂಗು ವಿವಿಧ ಸಂಘಟನೆಗಳು ಕೂಡ ಮಾಡ್ತಾ ಬಂದವರು. ಆದರೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದ ಅದನ್ನು ಸರ್ಕಾರ ಕೈ ಎತ್ತಿಕೊಂಡು ನಿರಾಶಕ್ತಿ ಮಾಡಿದೆ. ಭಾಳ ಮಾಡಿ 12 ದಿವಸ ನಾವು ನಿರಂತರ ಧರಣಿಯನ್ನು ಮಾಡಿದ ಸಂದರ್ಭದಲ್ಲಿ DC ಕಚೇರಿಯಲ್ಲಿ ಇದು ನಮ್ಮ ಧ್ವನಿ ಭಾಳ ಮಾಡಿ ಬೆಳಗಾವಲ್ಲಿ ಎಲ್ಲ ಶಾಸಕರು ಒತ್ತಾಯವನ್ನು ಮಾಡಿದರು. ಈಗ ಬಜೆಟ್ ಬಜೆಟ್ ಅಧಿವೇಶನ ನಡೀತಾ ಇದೆ. ಇದನ್ನು ಕೈ ಎತ್ತುಗಳಿಗೆ ಏನು ಬೇಕು ಅನ್ನೋದನ್ನು ನಮ್ಮ ಜಿಲ್ಲೆಯ ಶಾಸಕರು
ಒತ್ತಡವನ್ನು ಹಾಕಬೇಕು. ಅದರ ಜೊತೆಗೆ ನಮ್ಮ ಹಕ್ಕನ್ನು ಪಡೆಯಲಿಕ್ಕೆ ಪ್ರಾಮಾಣಿಕ ಚಿಂತನೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಸರ್ಕಾರಕ್ಕೆ ಒತ್ತಡ ತರಬೇಕಾದ ಕಾರಣ ಎಲ್ಲ ಜನಪ್ರತಿನಿಧಿಗಳ ಮನೆ ಮುಂದೆ MLA ಮತ್ತು MP ಮನೆ ಮುಂದೆ 6ನೇ ತಾರೀಕು ವಿಧಾನಸೌಧದಲ್ಲಿ ಅನುಮೋದನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಮುಂದಿನ ನಿರಂತರ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ.